ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಆಗಸ್ಟ್ 31ರಂದು 24 ವರ್ಷದ ಯುವಕ ನಾಪತ್ತೆಯಾಗಿರುವ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಮನಿ ಟ್ರೇಡಿಂಗ್ನಲ್ಲಿ ಹೂಡಿಕೆ ಮಾಡಿ ಹಣವನ್ನ ಕಳೆದುಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿ ಡಿವೈಎಸ್ಪಿ ಗಜಾನನ ವಾಮನ ಸುತಾರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಒಂದು ಬೆಳಗ್ಗೆ ಒಂದು ಯುವಕ ನಾಪತ್ತೆಯಾಗಿದ್ದಾನೆ ನಮ್ಮ ಕುರುವಳ್ಳಿ ಗ್ರಾಮದ ಒಂದು ಭಾಗದಿಂದ. ಅವನು ವಾಟ್ಸಪ್ ಸ್ಟೇಟಸಲ್ಲಿ ಮೇಲ್ನೋಟಕ್ಕೆ ಏನು ಮಾಹಿತಿ ಬರ್ತಾ ಇದೆ ಅಂತಂದರೆ, ಅವನು ಆನ್ಲೈನ್ ಟ್ರೇಡಿಂಗಲ್ಲಿ ತುಂಬ ಲಾಸ್ ಆಗಿಬಿಟ್ಟು ಒಂದು ಮನನೊಂದು ಸಾಲ ಬಾಧೆ ತಾಳದರೆ ನಾನು ಪ್ರಾಣ ತ್ಯಜಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟಸ್ ಹಾಕ್ಕೊಂಡು ಕಾಣೆಯಾಗಿರೋದು ಮಾಹಿತಿ ಇದೆ. ಅವನನ್ನು ಹುಡುಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಮೇಲ್ನೋಟಕ್ಕೆ ಮಾಹಿತಿ ಬರ್ತಾ ಇರೋದೇನಂತಂದರೆ, ಅವನು ಆನ್ಲೈನ್ ಟ್ರೇಡಿಂಗಲ್ಲಿ ತುಂಬ ಲಾಸ್ ಮಾಡ್ಕೊಂಡಿದ್ದ ಅನ್ನೋದೊಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಇನ್ನು ತನಿಖೆ ಹಂತದಲ್ಲಿ ಇದೆ ಅದು ಪ್ರಕರಣ. ಬಟ್ ಆದರೂ ಇತ್ತೀಚೆಗೆ ತೀರ್ಥಹಳ್ಳಿಯಲ್ಲಿ ಆನ್ಲೈನ್ ಟ್ರೇಡಿಂಗು, ಬಿಟ್ಕಾಯಿನು, ಕ್ರಿಪ್ಟೋ ಕರೆನ್ಸಿ ಇಂಥಾದ ಹೂಡಿಕೆಗಳಲ್ಲೆಲ್ಲ ಜನ ತುಂಬ ದುಡ್ಡು ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಬರ್ತಾ ಇದೆ. ಈ ಯಾವುದೇ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಆಗಿರಬಹುದು ಅಥವಾ ಹೂಡಿಕೆಗಳಾಗಿರಬಹುದು, ಇವೆಲ್ಲ ಏನಿದ್ದಾವೆ ಅದರದ್ದೇ ಆದ ಒಂದು ರಿಸ್ಕ್ ಪ್ರೊಫೈಲ್ ಇರುತ್ತೆ. ಎಷ್ಟೋ ಜನ ಹೂಡಿಕೆದಾರರಿಗೆ ಆ ಇನ್ಸ್ಟ್ರೂಮೆಂಟ್ ಏನು, ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಏನು ಅಂತ ಗೊತ್ತೇ ಇರೋಲ್ಲ. ಯಾರೋ ಫ್ರೆಂಡ್ಸ್ ಹೇಳಿದ ಕೇಳಿ ಅಥವಾ ಯಾರೋ ಮೂರನೇ ವ್ಯಕ್ತಿ ಹೇಳಿದ ಕೇಳಿ ಅದು ಒಂದು ಇದಕ್ಕೆ ಹಾಕುವಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಇಲ್ಲಿ. ಹೀಗಾಗಿ ಯಾವುದೇ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು, ಆ ರಿಸ್ಕ್ ಪ್ರೊಫೈಲ್ನ ತಿಳ್ಕೊಂಡು ಅದರ ಸೇಫ್ಟಿ ಮೆಜರ್ಸ್ ತೊಗೊಂಡೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕಷ್ಟಪಟ್ಟು ದುಡ್ಡನ್ನು ಹೆಂಗೋ ಇನ್ವೆಸ್ಟ್ ಮಾಡಿ ಸಾಲ ಬಾಧೆ ತಾಳಲಾರದೆ ಸುಮಾರು ಸುಸೈಡ್ ಪ್ರಕರಣಗಳು ನಮಗೆ ಬೆಳಕಿಗೆ ಬರ್ತಾ ಇದ್ದಾವೆ. ಅಂಥ ಒಂದು ಸಾಲ ಬಾಧೆ ಚಕ್ರವ್ಯೂಹಕ್ಕೆ ಯಾರೂ ಸಿಕ್ಕಾಕೋಬಾರ್ದು. ಈ ವಿಷಯಗಳಲ್ಲಿ ಅತಿ ಜಾಗರೂಕರಾಗಿರಬೇಕಂತ ತೀರ್ಥಹಳ್ಳಿ ನಾಗರಿಕರಲ್ಲಿ ನಾನು ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ಅಂಥ ವಿಷಯಗಳೇನಾದರೂ ಬಂದರೆ, ಯಾರಾದರೂ ಫೋರ್ಸ್ಫುಲಿ ಈ ಇನ್ಸ್ಟ್ರೂಮೆಂಟ್ಗಳಿಗೆ ದುಡ್ಡು ಹಾಕಿ ಅಂತ ಏನಾದರೂ ಫೋರ್ಸ್ ಮಾಡ್ತಾಯಿದ್ರೆ, ಬಲವಂತ ಮಾಡ್ತಾಯಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ಗೆ ಗಮನಕ್ಕೆ ತರಬೇಕು. ಪೊಲೀಸ್ ಅವ್ರ ಮೇಲೆ ಶಿಸ್ತು ಕ್ರಮ ತಗೋತೀವಿ, ಪ್ರಕರಣ ದಾಖಲಿಸ್ತೀವಿ. ಹೀಗಾಗಿ ಯಾರಾದರೂ ಅಂಥ ಮೋಸ ಹೋಗಿದ್ದರೆ ಇಮಿಡಿಯೇಟ್ಲಿ ಸೈಬರ್ ಲೈನ್ ಹೆಲ್ಪ್ ಲೈನ್ಗೂ ಫೋನ್ ಮಾಡ್ಬೋದು, ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಿಗೆ ತಾವು ಭೇಟಿ ಕೊಟ್ಟು ತಮ್ಮ ಒಂದು ದೂರನ್ನು ದಾಖಲಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದೇ ಒಂದು ವಿನಂತಿ ಏನಂತಂತಂದರೆ, ಯಾವುದೇ ಒಂದು ದುರಾಸೆಗಾಗಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಅಥವಾ ದುಡ್ಡು ಕಮ್ಮಿ ಸಮಯದಲ್ಲಿ ನಿಮಗೆ ತುಂಬ ಹೆಚ್ಚು ರಿಟರ್ನ್ ಬರುತ್ತೆ ಅಂತ ಸುಳ್ಳು ಹೇಳಿ ನಿಮಗೆ ವಂಚನೆ ಮಾಡುವಂತಹ ಸೈಬರ್ ಕ್ರಿಮಿನಲ್ಸ್ ತುಂಬ ಇದ್ದಾರೆ. ಹೀಗಾಗಿ ಇದರಿಂದ ಹುಷಾರಾಗಿರಿ. ಸೈಬರ್ ಕ್ರೈಮ್ಸ್ಗಳಿಂದ ಮೇನ್ ಅಂತಂದರೆ ಸೆಲ್ಫ್ ಅವೇರ್ನೆಸ್ ಇರೋದರಿಂದ ನಾವು ನಮ್ಮನ್ನು ಕಾಪಾಡ್ಕೋಬಹುದು. ಹೀಗಾಗಿ ಈ ವಿಷಯದಲ್ಲಿ ಅತಿ ಜಾಗರೂಕರಾಗಿರಿ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಡಬಲ್ ಚೆಕ್ ಮಾಡಿ ಅದ್ರ ಬಗ್ಗೆ ಅಂತ ಪೊಲೀಸರು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು.